bless you. Thank you, sir. Thank you, sir. Yes. ಥ್ಯಾಂಕ್ ಯು. ವೇದಿಕೆ ಮೇಲಿರೋ ನಮ್ಮ ಅನ್ನದಾತರು ಮನೋಹರ್ ಸರ್ ಮತ್ತು ವೇಲು ಸರ್, ರಮೇಶ್ ಸರ್, ಚಂದ್ರು ಸರ್, ನವೀನ್ ಸರ್ ದುಬೈಲಿದ್ದಾರೆ. ನವೀನ್ ಸರ್ ತುಂಬ ಏನೇ ಕೆಲಸ ಮಾಡಿದ್ರು ನಮ್ಮ ಹಿಂದೆ ಪ್ರತಿಯೊಂದಕ್ಕೂ ಪ್ರೋತ್ಸಾಹ ಮಾಡಿಕೊಂಡು, ನಾನು ಇದೇ ಬೇಕು ಅಂತ ಆಟಕ್ಕೆ ಬಿದ್ದರೂ ಕೂಡ ಯಾಕೆ ಬೇಕು ಎಕ್ಸ್ಪ್ಲೇನ್ ಮಾಡು ಆಮೇಲೆ ಕೊಡ್ತೀನಿ ಅಂತ, ನಾನು ಆಟಕ್ಕೆ ಬಿದ್ದರೂ ಎಷ್ಟು ನಾ 10 ರೂಪಾಯಿ ಕೇಳಿದ್ರು ಹೆಂಗಾದ್ರೂ ಮಾಡಿ 8 ರೂಪಾಯಿನಾರು ಓದಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಮನೋಹರ್ ಸರ್ ಯಾವತ್ತೂ ಅವ್ರು 1 ರೂಪಾಯಿ ಯಾರಿಗೂ ಇಟ್ಕೊಳ್ಳಲ್ಲ, 1 ರೂಪಾಯಿ ನಿಮ್ಮ ಹತ್ರನೂ ಬಿಡಲ್ಲ. ಪಕ್ಕ ನೀವು ಕ್ಲಾರಿಟಿ ಇದ್ದಾರೆ, ಈ ಹುಡುಗ ಕೆಲಸ ಮಾಡ್ತಾನೆ ಅಂತ ಹೇಳಿದ್ರೆ ಇಮ್ಮಿಡಿಯೇಟಾಗಿ ನನ್ನ ಕೆಲಸ ನೋಡಿ ಒಂದೇ ಮಾತಲ್ಲಿ ಕೊಡ್ರಿ, ಎಷ್ಟು ದಿವಸ ಬೇಕು ಈ ಡೈರೆಕ್ಟ್ರಿಗೆ, ಅವ್ರಿಗೇನು ಬೇಕು ಅಂತ ಹೇಳಿ ಅಲ್ಲೇ ಮುಂದೆ ನಿಂತೆ ಸ್ಯಾಂಕ್ಷನ್ ಮಾಡಿಸಿ ಎಲ್ಲ ಕೆಲಸನೂ ಮಾಡಿಸಿದ್ದೀರಿ ಸರ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಆ ನಂಬಿಕೆ ಮತ್ತು ಪ್ರೀತಿಗೆ ಸರ್, ಆ ನಂಬಿಕೆ ನಾವು ಖಂಡಿತ ಉಳಿಸ್ಕೊಳ್ತೀವಿ ಸರ್. ವೇಲು ಸರ್ ಅಂದರೆ ಎನರ್ಜಿ ನನಗೆ. ನನ್ನ ಸಿನಿಮಾ ಹಳೆ ಪ್ರೊಡ್ಯೂಸರ್ ಇದ್ದಾಗ ಟೀಸರ್ ರಿಲೀಸ್ ಆಗಿತ್ತು. ಇಡೀ ಕರ್ನಾಟಕದಲ್ಲೇ ಒಂದಷ್ಟು ಜನ ಇಂಡಸ್ಟ್ರಿ ಕಡೆಯಿಂದ ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಸು ಒಂದಿಬ್ಬರು ಫೋನ್ ಮಾಡಿದರು. ಅದ್ರ ವೇಲು ಸರ್ ಫೋನ್ ಮಾಡಿ ದಯವಿಟ್ಟು ಆಫೀಸಿಗೆ ಬನ್ನಿ ಮಾತಾಡ್ಬೇಕು ನಿಮ್ಮ ಹತ್ರ ಅಂತ ಹೇಳಿದರು. ನಾನು ಅವಾಗಲೇ ಹೋಗ್ಬೇಕಾಗಿತ್ತು, ಮಿಸ್ ಮಾಡ್ಕೊಂಬಿಟ್ಟೆ. ನನಗೆ ಗೊತ್ತಿಲ್ಲ ಮ್ಯೂಸಿಕ್ ಕಂಪ್ನಿ ಅಲ್ಲ, ಅವರೆಲ್ಲಿ ಸಿನಿಮಾ ಡೈರೆಕ್ಟ್ ಮಾಡ್ತಾರೆ, ಪ್ರೊಡ್ಯೂಸ್ ಮಾಡ್ತಾರೆ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡಿಬಿಟ್ಟೆ ಸರ್. ನಿಜವೂ ಗೊತ್ತಿರಲಿಲ್ಲ, ಇಲ್ಲಾಂದ್ರೆ ಅವಾಗಲೇ ಬಂದುಬಿಡ್ತಿದ್ದೆ ಸರ್. ಆ್ಯಂಡ್ ಯಾವಾಗಲೂ ನಿಮ್ಮ ಪ್ರೋತ್ಸಾಹ, ಏನಾದ್ರು ಸಣ್ಣದು ಕೆಲಸ ನೋಡಿದ್ರು ಪಾಸಿಟಿವ್ ಆಗಿ ನೀವು ಬೆಂತಟ್ಟೋ ರೀತಿ ಸರ್, ಆ್ಯಂಡ್ ನಂಗೆ ಅದು ತುಂಬ ಇಷ್ಟ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ನಂಗೆ ಖುಷಿಯಾಗುತ್ತೆ, ನಿಮ್ಮ ನಂಬಿಕೆ ನಾವು ಉಳಿಸ್ಕೊಳ್ತೀವಿ ಸರ್. ಥ್ಯಾಂಕ್ ಯು. ಆ್ಯಂಡ್ ಇಲ್ಲಿಂದ ಶುರು ಮಾಡೋದು, ಪೂರ್ಣದಿಂದ ಶುರು ಮಾಡೋದು. ಸಿನಿಮಾಗೆ ವಿನು ಸರ್ ಎಂಟ್ರಿ ಆಗೋಕ್ಕಿಂತ ಮುಂಚೆನೇ, ಪ್ರೊಡ್ಯೂಸರ್ ಸಿಗೋಕ್ಕಿಂತ ಮುಂಚೆನೇ ಪೂರ್ತಿ ಕಥೆ ಓದಿದ್ರು. ಕತೆ ಓದಿ ಹೋಗಿ ಏನೋ ಬರ್ಕೊಂಡು, ನಾನು ಗ್ರಂಥ ಥರ ಬರ್ಕೊಂಡಿದ್ದೆ, ಇಷ್ಟೊಂದು ಬರೆದಿಟ್ಕೊಂಡಿದ್ದಾನೆ ಅಂತ. ಊರಲ್ಲಿ ನನಗೆ ಬೇಕಾಗಿ ಹಿಂಗೆ ಸಂಗೀತ ಬೇಕು ಈ ಥರದ್ದೆಲ್ಲ ಹೇಳಿದಾಗ ಊರ ಕಡೆಗೆಲ್ಲ ಹೋಗಿ ರಿಸರ್ಚ್ ಮಾಡಿ, ಈಗ ನಾನು ಏನೇನು ಎಕ್ಸ್ಪೆಕ್ಟ್ ಮಾಡಿದ್ದೋ, ನಾವೇನು ಬರ್ಕೊಂಡಿದ್ದೋ ಅದಕ್ಕೆ ತಕ್ಕಂತೆ ಇನ್ನೂ ಹೆಚ್ಚು ಅದ್ಭುತವಾಗಿ ಖುಷಿ ಕೊಡೋಂಥ ಹಾಡು ಮತ್ತು ಸಾಹಿತ್ಯ ತುಂಬ ಚೆನ್ನಾಗಿದೆ ಪೂರ್ಣ ನಿಮ್ಮ ವರ್ಕು. ನಾನು ಯಾವಾಗಲೂ ಇನ್ನೊಂದು ಚೂರು ನನ್ನ ಪೋಸ್ಟ್ ಪ್ರೊಡಕ್ಷನ್ ಮುಗೀತು, ಚೂರು ತಡ್ಕೊಂಬಿಡಿ. ಥ್ಯಾಂಕ್ ಯು ಸೋ ಮಚ್ ಪೂರ್ಣ. ಆ್ಯಂಡ್ ಪತಾಜೆ ಸರ್, ನಾನು ಸಂತೋಷ್ ರೈ ಪತಾಜೆ ಸರ್ ಸಿನಿಮಾ 7 o'clock ಇಂದ ಅವ್ರ ಅಭಿಮಾನಿ, ಅವ್ರ ಕೆಲಸ ಫಾಲೋ ಮಾಡ್ಕೊಂಡು ಬಂದಂಥ ಹುಡುಗ. ಅವರು ಅಷ್ಟು ದೊಡ್ಡ ಸಿನಿಮಾಟೋಗ್ರಫರ್ ಆಗಿದ್ದರು ನಮ್ಮ ಜೊತೆ. ಒಂದು ದಿವಸನೂ ಕೂಡ ನೀನು ಹೇಳಿದ್ದೇನು ಯಾಕೆ ಮಾಡಬೇಕು ಅಂತ ಒಂದು ದಿವಸ ಕೇಳಿಲ್ಲ ಸರ್. ನಂಗೆ ಹಿಂಗೆ ಬೇಕು ಇದು ಅಂತ ಎಕ್ಸ್ಪ್ಲೇನ್ ಮಾಡಿದ ತಕ್ಷಣವೇ ನನಗೇನು ಬೇಕೋ ಅದನ್ನು ಅದಕ್ಕಿಂತ ಜಾಸ್ತಿ ಅಚೀವ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ರು. ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ. ಆ್ಯಂಡ್ ಪಾಸ್ಟು ಅಬ್ಬಾ, ನಾನು ಈ ಸಿನಿಮಾ 80 ದಿವಸ ಬೇಕು ಶೂಟಿಂಗ್ ಅಂದ್ಕೊಂಡಿದ್ದೆ ಸರ್, 56 ದಿವಸಕ್ಕೆ ಮುಗಿಸಿದ್ದೀವಿ. ಒಂದು ದಿವಸ ಅಂತೂ 11 ಲೊಕೇಶನ್ ಸರ್, 11 ಲೊಕೇಶನ್ ಶಿಫ್ಟ್ ಆಗಿರೋದು ಸರ್. ಒಂದು ಲೊಕೇಶನ್ ಶಿಫ್ಟಿಗೆ ಮಿನಿಮಮ್ ಅಂದರು 1 ಗಂಟೆ ಬೇಕು ಸರ್. ಆದರೆ ಅವತ್ತು 11 ಲೊಕೇಶನ್, ಸಂಜೆ ಸೂರ್ಯ ಹುಟ್ಟುವಾಗಲೂ ಏನು ಹೊಳಿತು ಸೂರ್ಯ ಅನ್ನೋದು ಕೊನೆ ಶಾಟು ಬಿಟ್ಟಿಲ್ಲ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ನಿಜವಾಗ್ಲೂ ಏನು ಹೇಳಿದ್ರು ಕಡಿಮೆನೇ ಸರ್. ಥ್ಯಾಂಕ್ ಯು ಸೋ ಮಚ್. ನೀವಿಲ್ಲ ಅಂದರೆ ನಿಮ್ಮ ತಂಡ ಇಲ್ಲಾಂದರೆ ಪವನ್, ಹರ್ಷಿ, ಮಾದೇವಣ್ಣ, ಇನ್ಯಾರು ಬಿಟ್ಟೆ ಗೊತ್ತಿಲ್ಲ, ಇನ್ನು ಹುಡುಗರು ಎಲ್ಲರೂ ಸರ್ ತುಂಬ, ನಿಮ್ಮ ತಂಡನೇ ಸೂಪರ್ ಸರ್, ಸೂಪರ್ ಪಾಸಿಟಿವ್. ಐ ಲವ್ ಯು, ಸೂಪರ್ ಸರ್. ಆ್ಯಂಡ್ ಅರುಣಣ್ಣ ಆಕ್ಟೇ ಮಾಡಲ್ಲ, ಗಡ್ಡ ಬಿಡ್ಕೊಂಡು ಓಡಾಡ್ತಾರೆ, ಅವ್ರು ಬೇಡ ಕಣ್ರಿ ಅಂತ ಅವ್ರು ನಮಗೆ ಸಿಗಲ್ಲ, ನಿಮ್ಮ ಕಂಟ್ರೋಲ್ಗೆ ಸಿಗಲ್ಲ ಅಂತ. ಇಲ್ಲ ಅವ್ರು ಬೇಕೇ ಬೇಕು ಅಂತ ಕಾಲ್ ಮಾಡಿದಾಗ ಕತೆ ಹೇಳು, ಏನು ಇಟ್ಟಿದೆಯಾ ಹೆಸರು ಕತೆ, ಅಲ್ಲಿಂದಲೇ ಕೇಳಿ ಆ ಕತೆನ ಫೋನಲ್ಲೇ ಕೇಳಿ ನೀವು ಒಪ್ಪಿ ನನಗೆ ಎಷ್ಟು ದಿವಸ ಬೇಕೋ ಅಷ್ಟು ದಿವಸ ಕೊಟ್ಟಿದ್ದಲ್ದಲೇ ಅವರು ನನ್ನ ಪಾತ್ರ ಹೇಳಿ ಫೋನ್ ಇಟ್ಟೆ ಮಾರನೇ ದಿವಸ ನೀಟ್ ಶೇವ್ ಮಾಡಿ ನೀಟಾಗಿ ವಿತ್ ಕಾಸ್ಟ್ಯೂಮ್ ಫೋಟೋ ಕಳಿಸ್ತಾರೆ. ಅದು ಅರುಣ್ ಸಾಗರ್ ಅವರು. ಥ್ಯಾಂಕ್ ಯು ಅರುಣ್ ಸರ್. ನೀವು ನನ್ನ ಕತೆ ನಂಬಿದ್ದಕ್ಕೆ, ನನ್ನ ನಂಬಿಕೆಗೆ, ನಾನು ಅಂದ್ಕೊಂಡಿದ್ದ ಪಾತ್ರನ ಮಾಡಿಕೊಟ್ಟಿದ್ದಕ್ಕೆ, ಕೇಳಿದಾಗ ಸಮಯ ಕೊಟ್ಟಿದ್ದಕ್ಕೆ
ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಪ್ರೀತಿಗೆ, ನಿಮ್ಮ ಪ್ರೋತ್ಸಾಹಕ್ಕೆ ನಾನು ಯಾವತ್ತೂ ಚಿರಋಣಿ ಸರ್. ಥ್ಯಾಂಕ್ ಯು. ಆ್ಯಂಡ್ ಗೋಪಿ ಅಣ್ಣ ಏನು ಹೇಳೋದು, ಗೋಪಿ ಅಣ್ಣನ ಎಳ್ಕೊಂಬರೋದಕ್ಕೆ, ಗೋಪಿ ಅಣ್ಣ ಮೊದಲೇ ಸ್ಕ್ರಿಪ್ಟ್ ಓದಿದ್ರು, ಹಂಗಾಗಿ ಈಸಿ ಆಯಿತು. ಸೊ ಗೋಪಿ ಅಣ್ಣ ಫುಲ್ ಸ್ಕ್ರಿಪ್ಟ್ ಓದಿದ್ರು ಕೂಡ ಎಲ್ಲ ರೀಡಿಂಗ್ ತೊಗೊಂಡ್ರು. ಇನ್ನೊಂದು ವಾರ ಸ್ಕೆಡ್ಯೂಲ್ ಇದೆ ಅಂತ ಹೇಳಿದ್ರೆ ಆ ಸ್ಕೆಡ್ಯೂಲ್ ಏನೇನು ದೃಶ್ಯಗಳು ಹಾಕೊಂಡಿದ್ರು ಕೂಡ, ಅವ್ರು ಇಲ್ದಿದ್ರು ಕೂಡ ಆ ಎಲ್ಲ ದೃಶ್ಯಗಳನ್ನ ಕೇಳಿಕೊಂಡು ಲಿಟ್ರಲಿ ಡೈರೆಕ್ಟ್ರಿಗೆ ಎಷ್ಟು ಪ್ರಶ್ನೆ ಆಗುತ್ತೋ ಅಷ್ಟು ಪ್ರಶ್ನೆ ಕೇಳಿ ಆ ಪಾತ್ರದ ಸೈಕಾಲಜಿನ ಅರ್ಥ ಮಾಡ್ಕೊಳ್ಳೋ ನಟ ನಂಗೆ ತುಂಬ ಇಷ್ಟ. ಅವ್ರು ಏನು ಪ್ರಶ್ನೆ ಕೇಳಿದ್ರು, ಅವ್ರು ಏನು ಕೇಳ್ತಾರೆ ಪ್ರಶ್ನೆ ಅಂತ ಕಾಯ್ತಾ ಇರ್ತೀನಿ. ಆ ಪ್ರಶ್ನೆಯಿಂದ ನನಗೆ ಗೊತ್ತಿಲ್ದಂಗೆ ಒಂದಷ್ಟು ನಾನೇನೇನು ಕಲಿತಾ ಇರ್ತೀನಿ. ಅದು ಸತ್ಯ ಗೋಪಿ ಅಣ್ಣ, ಹೇಳಕ್ಕೆ ಬಿಡಿ. ಒಳ್ಳೆ ಕತೆ ಆಯ್ತಲ್ಲ, ಹೇಳ್ಬೇಕಾ ಅಲ್ವಾ? ಥ್ಯಾಂಕ್ ಯು ಗೋಪಿ ಅಣ್ಣ. ನೀವು ಮಾಡಿರೋ ನಾನು ಸಿನಿಮಾ ನಾನು ನೋಡಿದ್ದೀನಿ, ನಂಗೆ ತುಂಬ ಖುಷಿ ಕೊಟ್ಟಿದ್ದೀನಿ ನಿಮ್ಮ ಕೆಲಸ. ಧನ್ಯವಾದ, ಮನಸಾರೆ ಧನ್ಯವಾದ. ನೀವು ಏನಾದ್ರು ಕೇಳಿದ್ರೆ ಹೇಳ್ತೀನಿ ಸರ್. ಕತೆ ಇವತ್ತಿನ ತಲೆಮಾರಿನವರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಗ್ರಾಮಾಯಣ. ಸೊ ಈ ಕಥೆನಲ್ಲಿ ಪ್ರೀತಿ, ಪ್ರೇಮ ಎರಡು ಒಂದೇ. ಸೊ ಕಮರ್ಷಿಯಲಾಗಿ ಏನೇನು ಬೇಕೋ ಮತ್ತು ಹಳ್ಳಿ ಸೊಗಡು. ನಾವು ಒಂದ್ಸತಿ ಈ ಸಿನಿಮಾ ನೋಡಿದ್ರೆ ಹೆಂಗೆ ನಿಮಗೆ ಓಲಿ ಸಮಲಿಗೆ ಹಾಡು ನೋಡಿದಾಗ ನಿಮ್ಮ ಮರ್ತೋಗಿರೋ ಪದಗಳು ನೆನಪಾಗಿ ನೀವು ಒಂದ್ಸತಿ ನಮ್ಮ ಊರಿಗೆ ಹೋಗ್ಬೇಕು ಅನ್ಸುತ್ತೋ, ಈ ಇಡೀ ಸಿನಿಮಾ ನೋಡಿದಾಗ ಖಂಡಿತ ನಿಮ್ಮ ಊರು ನೆನೆಸ್ಕೊಳ್ತೀರಾ, ಅದಾಗತ್ತೆ. ಸೊ ಏನಾದರೂ ಪ್ರಶ್ನೆ ಕೇಳಿದ್ರೆ ನೀವೇನಾದ್ರು ಕೇಳಿದ್ರೆ ಹೇಳ್ಬೋದು. ಆರ್ಟಿಸ್ಟ್ಗಳು ದೊಡ್ಡ ದಂಡೆ ಇದೆ ಈ ಸಿನಿಮಾದಲ್ಲಿ. ಲೂಸ್ ಮಾದವರು ಯೋಗೀಶ್ ಅವರು ಇದ್ದಾರೆ, ಅವರು ತುಂಬ ಚೆನ್ನಾಗಿದೆ ಪಾತ್ರ. ಅವರು ಒಂದು 10 ವರ್ಷ ಸ್ನೇಹಿತರು. ಈ ಸಿನಿಮಾ ಮಾಡಿ ನಾನೇನು ಸೈಕಲ್ ಹೊಡಿತಾ ಇದ್ರು, ಒಂದು ಕ್ಷಣದಲ್ಲಿ ಹೋಗ್ಬಿಟ್ಟು ಈ ಪಾತ್ರ ಮಾಡ್ಕೊಡ್ತೀರಾ ನೀವು ಅಂತ ಕೇಳಿದ ತಕ್ಷಣ, ನಿನ್ನ ಜೊತೆ ನಾನು ಬರ್ತೀನಿ ನಡಿ, 10 ವರ್ಷದಿಂದ ಸೈಕಲ್ ಹೊಡಿತಿದ್ಯಾ, ಜೊತೆಲಿ ಬರ್ತೀನಿ ನಡಿ ಅಂತ ಬಂದಿದ್ದಾರೆ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅದಾದಮೇಲೆ ಅಪರ್ಣಾ ಮ್ಯಾಮ್ ಇದ್ದಾರೆ. ಅಪರ್ಣಾ ಮೇಡಮ್ ಕೊನೆ ಸಿನಿಮಾ, ಅವ್ರನ್ನ ನಾನು ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ. ಈ ಸಿನಿಮಾ ಮುಗಿಸ್ಕೊಟ್ಟೇ ಹೋಗ್ತೀನಿ ಅಂತ ಸಂಪೂರ್ಣ ಪೂರ್ತಿ ಸಿನಿಮಾ ಮುಗಿಸ್ಕೊಟ್ಟೋಗಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಅವರು ಮಾಡ್ತಾಯಿದ್ದಾರೆ. ಬಲಾ ರಾಜವಾಡಿ ಸರ್ ಇದ್ದಾರೆ. ಸೀತಾ ಕೋಟೆ ಅವರಿದ್ದಾರೆ. ಅಫ್ಕೋರ್ಸ್. ಸೊ ನಮ್ಮ ಡೈರೆಕ್ಟ್ರು ನಮ್ಮ ಕಡೂರಿನ ನನ್ನ ಸ್ನೇಹಿತರು, ನಿರ್ದೇಶಕ ಸತ್ಯಪ್ರಕಾಶ್ ಅವರಿದ್ದಾರೆ. ಆ್ಯಂಡ್ ನಮ್ಮ ಪ್ರೀತಿಯ ನಟ ಅಚ್ಯುತಣ್ಣ ಇದ್ದಾರೆ, ಗೋಪಾಲ್ ದೇಶಪಾಂಡೆ ಅವರು ಇದ್ದಾರೆ. ದೊಡ್ಡ ಲಿಸ್ಟೇ ಇದೆ. ಸಣ್ಣ ಪುಟ್ಟ ಮತ್ತು ಹೊಸ ಪಾತ್ರಗಳಿಗೆ ಜಾಂಗೀರಣ್ಣ ಇದ್ದಾರೆ. ತುಂಬ ಜನ ರಂಗಭೂಮಿ ಕಲಾವಿದರು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ. ಹೊಸ ಮುಖಗಳು ತುಂಬ ಚೆನ್ನಾಗಿ ಅವ್ರದ್ದೇ ಆದ ರೀತಿಲಿ ತುಂಬ ಒಂದಷ್ಟು ಕತೆಗೆ ಹೇಳೋದಕ್ಕೆ ಹೆಲ್ಪ್ ಮಾಡಿದ್ದಾರೆ. ನನ್ನ ಕಡೆಯಿಂದ ಸದ್ಯಕ್ಕೆ ಇಷ್ಟು. ಥ್ಯಾಂಕ್ಸ್. ಆ್ಯಂಡ್ ವಿನಯ್ ಸರ್ ಮುಂದೆ ಮಾತಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮೇಘಮ್ಮ ಥ್ಯಾಂಕ್ ಯು ಸೋ ಮಚ್. ಇಬ್ಬರಿಗೂ ಕಷ್ಟ ಕೊಟ್ಟಿದ್ದೀನಿ ಜಾಸ್ತಿ, ಬಟ್ ಸಿನಿಮಾ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ನಿರ್ದೇಶಕರಿಗೆ. ಥ್ಯಾಂಕ್ ಯು ಸರ್ ಒನ್ಸ್ ಅಗೇನ್. ಇದೀಗ ನಮ್ಮ ಸಿನಿಮಾ